ಯಪ್ಪ ಎಷ್ಟು ಇರಿಟೇಟ್ ಮಾಡ್ತೀಯಾ. ಆಫೀಸಲ್ಲಿ ಇದ್ದೀನಿ, ಕಾಲ್ ಮೇಲೆ ಕಾಲು, ಮೆಸೇಜ್ ಮೇಲೆ ಮೆಸೇಜು. ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಇವಾಗ ಹೇಳು. ಈ ಸಿಚುವೇಶನ್ ನೋಡ್ತಿದ್ರೆ ನಿನ್ನ ಹತ್ರ ಅಲ್ಲ, ಮೊದಲು ನಾನು ನನ್ನ ಹತ್ರ ಮಾತಾಡಬೇಕು. ಯಾರಿಗೋಸ್ಕರ ನಾನು ಅಷ್ಟು ಕೇರ್ ಮಾಡ್ತಿದ್ನೋ, ಒಂದು ನಿಮಿಷನೂ ನೀನು ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಬಿಟ್ಟೋದ್ರಲ್ಲ, ಅವರಿಗೋಸ್ಕರನಾ? ನಂಗೆ ಅಷ್ಟು ಕೆಲಸ ಇದ್ರು ನೀನು ಫೋನ್ ಮಾಡಿದೆ ಅಂತ ಓನರ್ ಕೈಲಿ ಬೈಸ್ಕೊಂಡು ಬರ್ತಿದ್ದೆ ನಿನ್ನ ನೋಡೋಕ್ಕೆ ಅಂತ. ಆದರೆ ಇವತ್ತು ನಾನು ಕಾಲ್ ಮಾಡಿದ್ರೆ ಕೆಲಸ ಬಿಸಿ ಅಂತ ಕೇರ್ಲೆಸ್ ಮೆಸೇಜ್ಗಳು ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡೋದಾ? ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡ್ತಿದ್ನೋ ಇಲ್ವೋ, ಆದರೆ ನೀನು ಮಾಡ್ತಿದ್ದು ವಾಟ್ಸಪ್ ಮೆಸೇಜ್ ಪಕ್ಕಾ ನೋಡ್ತಿದ್ದೆ ತೆಗೆದು. ನಿನ್ನ ಮೇಲೆ ಎಷ್ಟು ಕನ್ಸುಗಳು ಕಟ್ಕೊಂಡಿದ್ದೆ ಅಂತ ನಮ್ಮ ಹುಡುಗರ ಹತ್ರ ಹೇಳಿದ್ರೆ, ಅಯ್ಯೋ ಹುಚ್ಚ ನನ್ನ ಮಗನೇ, ಅವಳು ನಿನ್ನ ಅಷ್ಟೇ ಇಷ್ಟಪಡ್ತಿದ್ದಾಳ ಅಂತ ಫಸ್ಟ್ ತಿಳ್ಕೊ. ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋ ಕನ್ಸುಗಳು ಕಟ್ಕೊಂಡು ಹಾಳಾಗ್ಬೇಡ ಅಂತಿದ್ರು, ಕೇಳಲಿಲ್ಲ. ಕರೆಕ್ಟಾಗೆ ಹೇಳಿದ್ದಾರೆ. ನೀನ್ ನಾನು ಒಂದು ಮಾತು ಕೇಳಿದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ನನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಟ್ಕೋಬೇಡ, ಇದು ಜಸ್ಟ್ ಫ್ರೆಂಡ್ಶಿಪ್ ಅಂತ. ಹಾಗಾದ್ರೆ ಇದೆಲ್ಲ ಯಾಕೆ ಮಾಡಿದೆ? ನನ್ನ ಜೊತೆ ಯಾಕೆ ಹಂಗಿದ್ದೆ? ಹಾಗಾದ್ರೆ ಇದು ಲವ್ ಅಲ್ವಾ? ಲವ್ ಅಂತ ಯಾರು ಹೇಳಿದ್ದು? ನಿನ್ ಜೊತೆ ಹಂಗಿದ್ದಿದ್ ಕಾರಣ ಐ ಜಸ್ಟ್ ಫೀಲ್ ಕಂಫರ್ಟೇಬಲ್ ವಿತ್ ಯು ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವೊಂದು ಪ್ರೀತಿನೇ ಹಾಗೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ಎಕ್ಸ್ಪೈರೇ ಆಗಿಬಿಟ್ಟಿರುತ್ತೆ. ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ, ಅಳಿಸಿದೆ.